ಹಾಯ್, ನಮಸ್ತೆ ನಮಸ್ತೆ ಎವ್ರಿವನ್. ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಸೊ ನಾನು ತುಂಬ ಚೆನ್ನಾಗಿದ್ದೀನಿ. ಸೊ ಈ ಹೊಸ ಜರ್ನಿಲಿ ಕಲಿತಾ ಇದ್ದೀನಿ, ಇಂಪ್ರೂವ್ ಮಾಡ್ತಾ ಇದ್ದೀನಿ. ಹೋಪ್ ಯು ಲೈಕ್ ಮೈ ವಿಡಿಯೋಸ್. ನಿಮಗೆ ನನ್ನ ಟಾಪಿಕ್ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೂ ಹೇಳಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಅಂತ. ಸೊ ಇವತ್ತಿನ ನನ್ನ ಟಾಪಿಕ್ ಬಂದು ಥರ ತುಂಬ ದಿವಸದಿಂದ ನನಗೊಂದು ಇದು ಕಾಡ್ತಾಯಿತ್ತು, ಏನಂದರೆ ಯಾವುದು ಲೈಫಲ್ಲಿ ತುಂಬ ಇಂಪಾರ್ಟೆಂಟು ಅಂತ. ಒಬ್ವಿಯಸ್ಲಿ ಮನಿ ಈಸ್ ಅ ನೆಸೆಸಿಟಿ, ಈವನ್ ಟೈಮ್ ಆಲ್ಸೋ ಇಂಪಾರ್ಟೆಂಟ್. ಇವೆಲ್ಲದರ ನಡುವೆ ಒಂದು ವರ್ಡ್ ನಾನು ತುಂಬ ತಲೆಯಲ್ಲಿ ಕಾಡ್ತಾ ಇದ್ದಿದ್ದು ಅಂದರೆ ನಂಬಿಕೆ, ರೈಟ್. ಸೊ ನಂಬಿಕೆ ಇಲ್ಲದೆ ಜೀವನ ಸಾಗೋದೇ ಇಲ್ಲ ಅಲ್ವಾ. ಆ ನಂಬಿಕೆಯಿಂದಲೇ ನಾವು ಸಾಕ್ತಾ ಇರೋದು, ಜೀವನ ಸಾಗಿಸ್ತಾ ಇದ್ದೀವಿ. ಒಂದು ಹೆಂಗಂದರೆ ಜಸ್ಟ್ 3 ಲೆಟರ್ಸ್, ಬಟ್ ಅದು ನಮ್ಮ ಇಡೀ ಜೀವನ ಹಿಡ್ಕೊಂಡು ಸಾಗಿಸ್ತಾ ಇದೆ. ಆ ನಂಬಿಕೆ ಮೇಲೆ ನಾವೀಗ ಬದುಕ್ತಾ ಇರೋದು. ಸೊ ನಾಳೆ ಇರ್ತೀವಲ್ಲ ಅಂತ ಗೊತ್ತಿಲ್ಲ, ಬಟ್ ಇರ್ತೀವಿ ಅನ್ನೋ ನಂಬಿಕೆ ಮೇಲೆ ನನ್ನ ಲೈಫ್ ಹೋಗ್ತಾ ಇದೆ. ಸೊ ಅದನ್ನ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾಗ ನಾನು ಸ್ವಲ್ಪ ಲೈನ್ಸ್ಗಳನ್ನ ಬರೆದೆ. ಸೊ ಆ ಲೈನ್ಸ್ಗಳೇನೆಂದರೆ, ನಿಜ ಅಲ್ವಾ, ಅದಿಲ್ಲದೆ ಒಂಥರ ನಮ್ಗೆ ಹೆಂಗಂದರೆ, ಓಕೆ ಇಷ್ಟು ದಿವಸ ಅನಿಸ್ತಾಯಿತ್ತು ಮನಿ ಇಂಪಾರ್ಟೆಂಟು, ಟೈಮ್ ಇಂಪಾರ್ಟೆಂಟು, ಪ್ರೀತಿ ಇಂಪಾರ್ಟೆಂಟು, ಬಟ್ ಎಲ್ಲದಕ್ಕಿಂತ ಮುಂದಿನ ಸಾಲಲ್ಲಿ ಹೋಗಿ ನಿಲ್ಲೋದು ಅಂದರೆ ಅದು ನಮ್ಮ ನಂಬಿಕೆ, ರೈಟ್. ಇಟ್ಸ್ ಅ ವಂಡರ್ಫುಲ್ ವರ್ಡ್. ನನಗೆ ಗೊತ್ತಾಗಿದೆ ಇತ್ತೀಚೆಗೆ. ನಂಬಿಕೆ ಇಲ್ಲದೆ ಏನೇನು ಮಾಡೋಕ್ಕೆ ಸಾಧ್ಯನೇ ಇಲ್ಲ. ನಿಮ್ಮ ಮೇಲೆ ನಂಬಿಕೆ ಇದ್ದರೆ ಮಾತ್ರ ಮುಂದೆ ಬರೋಕ್ಕೆ ಸಾಧ್ಯ. ಜೀವನ ಸಾಗಿಸೋದಕ್ಕೂ ನಿಮ್ಮ ಮೇಲೆ ನಂಬಿಕೆ ಇರಬೇಕು. ನಾನು ನಾಳೆ ಬೆಳಗ್ಗೆ ಹೇಳ್ತೀನಿ, ಮತ್ತು ನನ್ನ ರೂಟೀನ್ ಸ್ಟಾರ್ಟ್ ಆಗುತ್ತೆ. ಸೊ ಹೀಗೆ ತುಂಬ ಥರ ಲೈಫಿನ ಒಂದು ಅಂಗ ಅದು, ರೈಟ್. ಅದ್ರ ಮೇಲೆ ಬರಿತಾ ಇದ್ದಾಗ ನಾನು ಒಂದಿಷ್ಟು ಲೈನ್ಸ್ಗಳನ್ನ ಬರೆದ್ಬಿಟ್ಟಿದ್ದೀನಿ. ಸೊ ಹೋಪ್ ಯು ಒನ್ ಲೈಕ್ ಇಟ್. ಸೊ ಐ ಸ್ಟಾರ್ಟ್ ಇಟ್. ನನಗೆ ಇತ್ತೀಚೆಗೆ ಕಾಡ್ತಿರೋ ಒಂದೇ ಒಂದು ಶಬ್ದ ಅಂದರೆ ಅದು ಪ್ರೀತಿಯೂ ಅಲ್ಲ, ಸಮಯನೂ ಅಲ್ಲ, ಅದು ನಂಬಿಕೆ. ನಿಜ ಹೇಳಬೇಕೆಂದರೆ ಜೀವನ ನಡೀತಿರೋದೇ ನಂಬಿಕೆಯನ್ನು 3 ಅಕ್ಷರದ ಮೇಲೆ, ರೈಟ್, ಕರೆಕ್ಟ್ ಅಲ್ವಾ. ಇವತ್ತಿದ್ದವರು ನಾಳೆ ಇರ್ತೀವಿ ಗೊತ್ತಿಲ್ಲ, ಆದರೂ ನಾಳೆ ಸಿಗೋಣ ಅಂತ ಹೇಳ್ತೀವಿ. ಪೂರ್ತಿ ದಿನದ ಶೆಡ್ಯೂಲ್ ಮಾಡ್ತೀವಿ, ಫ್ಯೂಚರ್ ಪ್ಲ್ಯಾನ್ ಮಾಡ್ತೀವಿ ಆ ಒಂದು ನಂಬಿಕೆ ಮೇಲೆ. ಯಾವಾಗಲೂ ಜೊತೆಗೆ ಇರುತ್ತೇನೆ ಅಂತ ಮದುವೆನೂ ಆಗ್ತೀವಿ. ವಿ ಡೋಂಟ್ ನೋ ವಾಟ್ ಇಸ್ ಫ್ಯೂಚರ್ ಇಸ್ ಪ್ಲ್ಯಾನ್ ಫಾರ್ ಅಸ್, ಬಟ್ ಸ್ಟಿಲ್ ವಿ ಹ್ಯಾವ್ ಟ್ರಸ್ಟ್ ಆನ್ ಫ್ಯೂಚರ್, ರೈಟ್. ಮಕ್ಕಳ ಫ್ಯೂಚರ್ ಪ್ಲ್ಯಾನ್ ಮಾಡ್ತೀವಿ, ಕರೆಕ್ಟ್. ಇಟ್ಸ್ ಅ ಮೇನ್ ಥಿಂಗ್, ರೈಟ್. ಅಷ್ಟೇ ಯಾಕೆ, ಮೀಶೋ, ಫ್ಲಿಪ್ಕಾರ್ಟ್, ಅಮೆಝಾನಲ್ಲಿ ಆರ್ಡರ್ ಮಾಡ್ತೀವಿ ಜಸ್ಟ್ ಬಿಕಾಸ್ ವಿ ವಿಲ್ ಬಿ ಅವೈಲಬಲ್ ಟುಮಾರೋ ಅಂತ. ಈಗ ಹೇಳಿ, ಜೀವನ ನಡೀತಿರೋದೇ ನಂಬಿಕೆ ಎಂಬ 3 ಅಕ್ಷರದ ಮೇಲೆ ಅಂತ, ರೈಟ್. ನಾನು ಅವಾಗಿಂದ ಅದೇ ಹೇಳ್ತಿದ್ದೀನಲ್ಲ. ಸೊ ನಂಬಿಕೆ ಒಂಥರ ಹೇಗೆ ಅಂದರೆ, ಕಣ್ಣು ಮುಂಚೆ ನಂಬ್ತೀವಿ ನಾವು ನಾಳೆ ಇರ್ತೀವಿ ಅಂತ. ವಿ ಡೋಂಟ್ ನೋ ವೆದರ್ ವಿ ಗೆಟ್ ಅಪ್ ಆರ್ ನಾಟ್. We don't know whether it's our last day, but still we hope that we'll be available tomorrow, right? That is the life. That is the trust we have on God. ನಂಬಿಕೆಯಿಂದನೇ ಪ್ರೀತಿ ಬರೋದು. ತಂದೆ ತಾಯಿ ಮೇಲೆ ಮಕ್ಕಳ ನಂಬಿಕೆ, ಗಂಡನ ಮೇಲೆ ಹೆಂಡತಿಯ ನಂಬಿಕೆ, ಸ್ನೇಹಿತನ ಮೇಲೆ ಸ್ನೇಹಿತನ ನಂಬಿಕೆ, ಟೀಚರ್ಸ್ ಮೇಲೆ ಸ್ಟೂಡೆಂಟ್ಸ್ ನಂಬಿಕೆ. ನಂಬಿಕೆಯಿಂದನೇ ಸಾಗುತ್ತಿಹದು ಜೀವನದ ಗಾಡಿಯ ಸಾರಥಿಯೇ ನಂಬಿಕೆ ಎಂಬ ದೇವರು, ರೈಟ್. ನಂಬಿಕೆ ಎಂಬ ಸಾರಥಿಯ ಮೇಲೆ ನಂಬಿಕೆಯನ್ನಿಟ್ಟು ಸಾಗುತ್ತಿರುವುದು ಜೀವನದ ಗಾಡಿ, ಕರೆಕ್ಟ್ ಅಲ್ವಾ. ನಮ್ಮ ಗಾಡಿ ಸಾರಥಿನೇ ನಂಬಿಕೆ ಅನ್ನೋದೇ ದೇವರು. ಸೊ ಅದ್ರ ಮೇಲೆ ನಂಬಿಕೆ ಇಟ್ಟು ಸಾಗುತ್ತಿರುವುದು ನಮಗೆ ಜೀವನ. ಸೊ ವಿ ಡೋಂಟ್ ನೋ, ಅದೊಂದ್ಸಲ ಹೇಗಾಗ್ಬಿಡುತ್ತೆ ಅಂದರೆ, ಬೆಳಿಗ್ಗೆ ಎಷ್ಟೋ ಕೇಸಸ್ಗಳು ನೋಡಿರ್ತೀವಿ, ಈಗ ಮೀಟಾಗಿರ್ತೀವಿ, ನೆಕ್ಸ್ಟ್ 1 ಅವರಲ್ಲಿ ಅವ್ರು ಇರಲ್ಲ. ತುಂಬ ಬಟ್ ಹೇಳಿರ್ತೀವಿ ನಾವು ಸಿಗ್ತೀವಿ ಅಂತ, ಆ ನಂಬಿಕೆ, ರೈಟ್. ಏನೋ ಒಂದು ಓಕೆ ವಿ ವಿಲ್ ಮೀಟ್ ಅಗೇನ್ ಅಂತ ಹೇಳಿ ಹೋಗ್ಬಿಡ್ತೀವಿ. ನಂಬಿಕೆ ಇರುತ್ತೆ, ನಂಬಬೇಕು, ಮುಂದೆ ನಡಿಬೇಕು. ಫ್ಯೂಚರ್ ಗೊತ್ತಿಲ್ಲ ಏನು ಅಂತ. ವಿ ಡೋಂಟ್ ನೋ ವೆದರ್ ಇಟ್ಸ್ ಅವರ್ ಲಾಸ್ಟ್ ಡೇ.
again we will wake up or not, again we will meet them or not, but still we hope that we will meet again, we wake up again, uh, again we plan our future, we will spend time with them, we'll schedule our plans according to that, uh, it totally based on a trust, right? ಸೊ ನಂಬಿಕೆ ಕಳ್ಕೊಬೇಡಿ, ಯಾವಾಗಲೂ ನಂಬಿಕೆ ಇರಲಿ, ದ ಥಿಂಗ್ ಈಸ್ ಬಿ ಪಾಸಿಟಿವ್, ನಂಬಿಕೆ ಇದ್ದರೆ ಮಾತ್ರ ಎಲ್ಲ ಸಾಧ್ಯ, ನಿಮ್ಮ ಮೇಲೆ ನಂಬಿಕೆ ಇರಲಿ, ಬೇರೆಯವ್ರ ಮೇಲೆ ತಲೆ ಕೆಡಿಸ್ಕೋಬೇಡಿ. ಓಕೆ, ಅವ್ರಿಗೆ ನಿಮ್ಮ ಮೇಲೆ ನಂಬಿಕೆ ಇದನ್ನೇ ಇಲ್ಲ ಗೊತ್ತಿಲ್ಲ, ಬಟ್ ನಿಮಗೆ ನಿಮ್ಮ ಮೇಲೆ ನಂಬಿಕೆ ಇರೋದು ತುಂಬ ಇಂಪಾರ್ಟೆಂಟು, ಅಂದರೆ ಮಾತ್ರ ನೀವು ಏನಾದರೂ ಸಾಧಿಸೋಕ್ಕೆ ಸಾಧ್ಯ. ಸೊ ಫಾರ್ ಎಕ್ಸಾಂಪಲ್ ಐ ಡೋಂಟ್ ನೋ, ನಾನು ಇಷ್ಟು ವೀಡಿಯೋಸ್ ಮಾಡ್ತೀನಿ ಅಂತ ಗೊತ್ತಿರಲಿಲ್ಲ, ಅಟ್ಲೀಸ್ಟ್ ಈಗ ಒಂದು ಎರಡು ವೀಡಿಯೋಸ್ ಮಾಡಿರ್ಬೋದು, ಬಟ್ ಇಷ್ಟು ಮಾತಾಡ್ತೀನಿ ಅಂತ ನನಗೆ ಗೊತ್ತಿರಲಿಲ್ಲ. ಐ ನೋ ಐ ಕ್ಯಾನ್ ರೈಟ್, ಬಟ್ ಐ ಡೋಂಟ್ ನೋ ಹೌ ಐ ಕನ್ವೈ my message to you all, but still I'm trying to improve on myself on that. So I test myself, right? So based on this, I want to say is, trust yourself and trust your God. Oh, He will be planning a good, very good future for yours. So thank you. See you again. Yes, trust me, I will see you again on the next my video. Thank you. Bye bye.